ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ತರಕಾರಿ ಸಾಂಬಾರು ಮಾಡಿ ರೈಸ್ನ ಮಾಡಿಕೊಂಡು ಊರಿಂದ ಬಂದಮೇಲೆ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಂದಿದ್ದು ಊರಿಂದ ಎಲ್ಲ ಪಾತ್ರೆ ಎಳ್ಕೊಂಡು ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನಮ್ಮ ಚಾರ್ವಿ ಕತೆ ಹೇಳಲೇಬಾರ್ದು ಆ ಥರ. ಇನ್ನೊಂದು ಕಡೆ ಬೆಳಗ್ಗೆ ಎಲ್ಲ ತುಂಬ ಬಟ್ಟೆ ಇತ್ತು. ತುಂಬ ಅಂದರೆ 5 ಟ್ರಿಪ್ ಮಿಷಿನ್ಗೆ ಹಾಕಿದ್ದೀನಿ. ಅಷ್ಟು ಬಟ್ಟೆ ಇತ್ತು. ಅಷ್ಟು ಕೂಡ ವಾಶ್ ಮಾಡಿ ಟೆರಸಲ್ಲಿ ಒಣಗಿಸಿ ಅಪ್ಪು ತೊಗೊಂಬಂದು ಕೊಟ್ಟರು. ಅಷ್ಟೂ ಕೂಡ ಟಿ ವಿ ನೋಡ್ಕೊತ ಮಡ್ಚೋಣ ಅಂತ ಹೇಳಿ ಅದನ್ನು ಕೂಡ ಹಾಲಲ್ಲಿ ತಂದಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ವಾರ್ಡ್ರೋಬ್ ಗತಿ ನೋಡಿದ್ರೆ ಹಿಂಗಾಗಿ ಕೂತಿದೆ. ಏನಂದರೆ ಬೇಗ ಅರ್ಜೆಂಟಲ್ಲಿ ನನಗೆ ಬೇಕಿರೋ ಒಂದು ಬಟ್ಟೆ ಎತ್ಕೊಳ್ಳಿಕ್ಕೆ ಎಲ್ಲನೂ ಎಳೆದಾಕೋದು, ಮತ್ತೆಲ್ಲನೂ ಹಂಗೆ ತುಂಬಿಟ್ಬಿಟ್ಟು ಬೇಕಿರೋದು ಒಂದು ಬಟ್ಟೆ ಎತ್ಕೊಂಡು ಹೋಗೋದು. ಈ ಥರ ಮಾಡಿ ವಾರ್ಡ್ರೋಬ್ ಆಗತಿ ಆಗಿರೋದು. ಫ್ರೆಂಡ್ಸ್, ಇನ್ನೊಂದು ಏನಂದರೆ ನಂದು ಇಂಡೋರ್ ಪ್ಲ್ಯಾಂಟು ಚಿಕ್ಕ ಚಿಕ್ಕ ಮರಿಗಳನ್ನ ಹಾಕಿದೆ. ಎಷ್ಟೊಂದು ಮರಿಗಳು ಬರ್ತಾಯಿದೆ ಪಕ್ಕದಲ್ಲಿ. ನೋಡ್ತಾಯಿದ್ರೆ ಅದೇ ಒಂಥರ ಖುಷಿ ಆಯಿತು. ನನ್ನ ಗಿಡ ಲಾಸ್ಟ್ ಟೈಮ್ ಒಂದು 15 ಡೇಸ್ ಊರಿಗೆ ಹೋಗಿ ಬಂದಾಗ ಆಗಿದ್ದ ಪೊಸಿಷನ್ನ ನೋಡಿದ್ರೆ ನನ್ನ ಗಿಡ ಹೊಂಟೆ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಗಿಡ ಚೆನ್ನಾಗೇ ಬಂತು. ಅದೇ ಒಂಥರ ಖುಷಿ. ಅದಾದಮೇಲೆ ಅಪ್ಪುಗೆ ಊಟ ಹಾಕ್ಕೊಂಡು ತಿನ್ನಪ್ಪು. ನಾನು ಸೀರಿಯಲ್ನ ನೋಡ್ಕೊತಾನೆ ಬಟ್ಟೆ ಎಲ್ಲ ಮಡ್ಚಿಕ್ತೀನಿ. ವಾರ್ಡ್ರೋಬ್ ಇವತ್ತು ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಪ್ಪು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಮ್ಮ ಅಂದ್ಬಿಟ್ಟು. ಕಿಚನ್ದು ಇದು ಬಂದಾಗಿಂದ, ಈ ಮನೆಗೆ ಬಂದಾಗಿಂದ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿಲ್ಲ. ಕಿಚನ್ನೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಯಾಕಂದರೆ ಪಾತ್ರೆಗಳು ಜೋಡಿಸ್ಲಿಕ್ಕೆ ಅಷ್ಟು ಚೆನ್ನಾಗಿರೋ ಜಾಗ ಇಲ್ಲ, ಮತ್ತು ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ. ಅದಾದಮೇಲೆ ನೋಡಿದ್ರೆ ಕಿಚನಲ್ಲಿ ತುಂಬಾ ಗೆದ್ಲು ಬಂದುಬಿಟ್ಟಿದೆ. ನನಗೆ ಇದೆಲ್ಲ ಇರಿಟೇಟು. ಇಷ್ಟು ದಿನ ಅಲ್ಲಿ ಕಟ ಆಗೋಯ್ತು, ಇವಾಗ ಅಲ್ಲಿ ಕಟ ಜಿರಳೆ ಕಟ ಇದೆಲ್ಲ ಮುಗೀತು ಅಂತ ಹೇಳಿ ಸಮಾಧಾನವಾಗಿದ್ದೆ, ಮುಗಿತಾಯ್ತೆ ಅಂತ. ನೋಡಿದ್ರೆ ಇವಾಗ ಗೆದ್ಲು ಕಾಟ ಶುರುವಾಗಿದೆ. ಫ್ರಿಜ್ ಸಂದಿಲೆಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಅವ್ರ ಹತ್ರ ಏನಾದರೂ ಸೊಲ್ಯೂಷನ್ನ ಕೇಳೋಣ ಅಂತೇಳಿ ಫೋನ್ ಕೂಡ ಮಾಡಿದ್ದು. ಅದಾದಮೇಲೆ ಅಪ್ಪು ಪಾತ್ರೆ ತೊಳ್ಕೊಡ್ತಾಯಿದ್ರು. ನಾನು ನೀರು ಸವರ್ಕೊಳ್ಳಿ ಅಂದ್ಬಿಟ್ಟು ಒಂದು ಕಡೆಯಿಂದ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಬಂದೆ. ಆದಷ್ಟು ಇವತ್ತು ಸಂಜೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸೋಣ. ನನಗೆ ಒಟ್ಟಾರೆ ಒಂದೇ ದಿವಸ ಕೆಲಸ ಮಾಡಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನಗೆ ಸುಧಾರಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ. ಹಾಗಾಗಿ ಸೀರಿಯಲ್ ನೋಡ್ಕೊತಾ ಸ್ವಲ್ಪ ಹೊತ್ತು ಬಟ್ಟೆ ಮಡ್ಚೋದು, ಸ್ವಲ್ಪ ಹೊತ್ತು ಪಾತ್ರೆ ವಾಶ್ ಮಾಡಿಕೊಟ್ರದನ್ನ ದಬ್ಬಾಕೋದು, ಅಂದರೆ ನೀರೆಲ್ಲ ಸವರಿಸ್ಕೊಳ್ಳೋದು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಮಾಡ್ಕೊತಾನೆ 10 ಗಂಟೆ ಮಾಡೇ ಬಿಟ್ಟೆ. ಅಪ್ಪು ಆದಷ್ಟು ಪಾತ್ರೆಗಳನ್ನೆಲ್ಲನೂ ತೊಳೆದುಕೊಟ್ರು. ಒಂದು ಮಟ್ಟಿಗಂತೂ ವಾರ್ಡ್ರೋಬ್ನಂತೂ ನೀಟಾಗಿ ಬಟ್ಟೆಗಳನ್ನ ಮಡಿಸಿಟ್ಟೆ. ಅಪ್ಪು ಬಟ್ಟೆ ನನ್ನ ಜೊತೆ ಸೇರ್ಕೊಂಡಿತ್ತು, ನನ್ನ ಬಟ್ಟೆ ಅಪ್ಪು ಜೊತೆ ಸೇರ್ಕೊಂಡಿತ್ತು. ಅಪ್ಪು ಬಟ್ಟೆ ಜೊತೆ ಒಂದು ರೇಂಜಿಗೆ ನೀಟಾಗಿ ಕ್ಲೀನಾಗಿ ಮಡಚಿ ಎತ್ತಿಕ್ದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 8 ಗಂಟೆಗೆ ಬೇಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು 9 o'clock ಆಗಿದೆ. ಹಾಸ್ಪಿಟ್ಲಿಗೆ ರೆಡಿ ಆಗ್ತಾಯಿದ್ದೀನಿ. ಸ್ಕ್ಯಾನಿಂಗ್ ಇತ್ತು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಆಗಿದ್ದಿರಲಿಲ್ಲ. ಊರು ಅಲ್ಲಿ ಕೆಲಸ ಬಿಟ್ಟರೆ ಇಲ್ಲಿ ಕೆಲಸ ಆಗಲ್ಲ, ಇಲ್ಲಿ ಕೆಲಸ ಬಿಟ್ಟರೆ ಅಲ್ಲಿ ಕೆಲಸ, ಹಂಗೂ 10 days ಲೇಟೇ ಆಗೋಯ್ತು. ಸರಿ, ಇವತ್ತು ಸ್ಕ್ಯಾನಿಂಗ್ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ಹಾಸ್ಪಿಟಲ್ ಫೈಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನೇನು ನನ್ನ ರೆಗ್ಯುಲರ್ ಬ್ಯಾಗಿದ್ದು ಇಷ್ಟು ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಟಿ ಇಂಜೆಕ್ಷನ್ದು ಆಧಾರ್ ಕಾರ್ಡು ಎಲ್ಲ ಎತ್ಕೊಂಡಿದ್ದೀನಿ. ಇವಾಗ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬರಬೇಕು. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಂದು ಸ್ವಲ್ಪ ನೆನ್ನೆ ಪಾತ್ರೆ ಎಲ್ಲ ತೊಳೆದಾಕಿತ್ತು. ಅಪ್ಪು ಸ್ವಲ್ಪ ಹೆಲ್ಪ್ ಮಾಡಿದರು. ಅದನ್ನೆಲ್ಲ ಒರೆಸಿ ಮತ್ತು ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಎತ್ತಿಡಬೇಕು. ಆ ಕೆಲಸ ಕೂಡ ಇದೆ. ಇನ್ನೂ ಸ್ವಲ್ಪ ಪಾತ್ರೆ ತೊಳೆಯೋದಿದೆ, ಅದು ತೊಳ್ಕೊಬೇಕು. ಟೈಲ್ಸ್ನ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಟ್ಟಾರೆ ಒಂದೇ ದಿವಸ ಎಲ್ಲ ಕೆಲಸ ಮಾಡಿದ್ರೆ ನನಗೆ ತುಂಬ ಸ್ಟ್ರೈನ್ ಆಗ್ತಿದೆ. ಹಾಗಾಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು
ತಲೆ ಕೆಡಿಸ್ಕೊಂಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಇವತ್ತು ಬಂದ ಮೇಲೆ ಕೆಲಸ ಮುಗಿಸ್ಕೊತೀನಿ. ಯಾಕಂದರೆ ಕಿಚನ್ ತುಂಬ ಗಲೀಜಾಗಿದೆ, ನೋಡೋಕ್ಕಾಗ್ತಿಲ್ಲ. ನಾನು ಬಂದಾಗ ಅಷ್ಟು ಡೀಪ್ ಕ್ಲೀನ್ ಮಾಡಲಿಲ್ಲ. ನನಗೆ ಅವಾಗ ಪ್ರೆಗ್ನೆನ್ಸಿ ಇನ್ನೂ ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಇತ್ತಲ್ವ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ. ಇವತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನಾವು ಜಾಸ್ತಿ ಊರಿಗೆ ಹೋಗೋದ್ರಿಂದ ಈ ಹಲ್ಲಿ ಕಾಟ ಒಂದು ಶುರುವಾಗ್ಬಿಟ್ಟಿದೆ ನಮ್ಮ ಮನೇಲಿ. ಊರಿಗೆ ಹೋಗೋದ್ರಿಂದ ಅನ್ನೋಕ್ಕಿಂತ ನಾವು ಈ ಮನೆಗೆ ಬಂದಾಗಿಂದನೂ ಹಲ್ಲಿ ಕಾಟ ಇದೆ. ಹಾಗಾಗಿ ಹಲ್ಲಿಗಳಿಗೆಲ್ಲ ಏನಾದರೂ ಮೆಡಿಸನ್ ತಂದಿಟ್ಟು ಇವತ್ತು ಫುಡ್ಡು ಕ್ಲೀನ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿದೆ. ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಕಳಿಸಿ. ಇವಾಗ ಚಾರ್ವಿ ಬಿಟ್ಬಿಟ್ಟು ಹೋಗ್ತೀನಿ. ಊಟ ನೆನೆಸಿದ್ದೀನಿ, ನೆನೆಸವ್ರೆ ಅಪ್ಪು. ಊಟ ಕೂಡ ಹಾಕವ್ರೆ. ಅವಳಿಗೆ ನಾನ್ ವೆಜ್ ಗಾಳಿ ಬಂದುಬಿಟ್ಟು ಊಟ ತಿಂದಿಲ್ಲ ನೆನ್ನೆಯಿಂದ ಕರೆಕ್ಟಾಗಿ. ಅಮ್ಮನ ಹೋಗ್ತೀನಿ, ಬಾಯ್ ಅಮ್ಮು. ಅಮ್ಮು ಅಮ್ಮು ಮುದ್ದುಮ್ಮ, ಇಲ್ಲಿ ನಾವು ಹೋಗ್ತೀವಿ, ಬಾಯ್. ಅಮ್ಮು ಈಗ ಎತ್ಕೋದೆ, ಹೆಂಗೆ ಎತ್ಕೋತೀಯ ಅಮ್ಮು? ಬಾಯ್ ಅಮ್ಮು. ಕೊಬ್ಬು ಎಷ್ಟೈತೆ ನೋಡಿ ನಿನಗೆ. ಬಾಯ್ ಹೇಳಿದ್ರು ಏನಾದರೂ ರೆಸ್ಪಾನ್ಸ್ ಮಾಡ್ತೀಯ ಅಂತ. ಅಮ್ಮು ಚಾರ್ವಿ, ಚಾರ್ವಿ ಹೋಯ್ತಾ ಹೋಗ್ಲಿ ಬಿಡು. ಅಮ್ಮು ಗ್ಯಾಸ್ ಆಫ್ ಮಾಡ್ದಾ? ಸಾರು ಇಕ್ಬೇಕಾಗಿತ್ತು ಬಿಡು. ಇದ್ರು ಫ್ರಿಜ್ಜಿಗೆ ಎತ್ತಿಕೋಗೋಣ, ಬಂದಾಗ ಕುದಿಸ್ಕೊಳ್ಳೋಣ. ಅಮ್ಮು ಅಮ್ಮು ಬಾಯ್ ಅಮ್ಮು. ಅಮ್ಮು ಬಾಟ್ಲೆಲ್ಲಮ್ಮು ನಿಂದು. ನಮ್ಮ ಚಾರ್ವಿ ಮೂಡಿ. ಫ್ರೆಂಡ್ಸ್ ಇವತ್ತು 2 ವೀಲರ್ಲೇ ಹೋಗೋದು ಹಾಸ್ಪಿಟ್ಲಿಗೆ. ಟೈಮ್ ಆಗಲೇ ಕರೆಕ್ಟಾಗಿ 9 ಆಗಿದೆ. ಬೇಗ ಹೋಗ್ಬಿಟ್ಟು ಬಂದುಬಿಡ್ಬೇಕು. ಇವತ್ತು ಬಂದುಬಿಟ್ಟು ಎಷ್ಟೊಂದು ಕೆಲಸ ಇದೆ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಸೋಫಾಗಳ್ನೂ ಕೂಡ ಕ್ಲೀನ್ ಮಾಡೋದಿದೆ, ಅದು ಮಾಡಿಕೊಂಡು ನಿನ್ನೆ ಸೋಫಾ ಕವರ್ನ ವಾಶ್ ಮಾಡಿಟ್ಟಿದ್ದೀನಿ, ಅದು ಹಾಕಬೇಕು. ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ. ಬನ್ನಿ ಇವತ್ತಿನ ವ್ಲಾಗೆಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಅಮ್ಮ ಏನು ತಿಂತಿರೋದು ನೀನು? ಏನಮ್ಮ ತಿಂತಿರೋದು? ನಾವು ಹೋಗ್ತೀವಿ, ಬಾಯ್ ಬಾಯ್ ಅಮ್ಮ, ಬಾಯ್. ನಾನು ಕರ್ಕೊಂಡು ಹೋಗಲ್ಲ ದೇವರು. ಏನೋ ಕರ್ಕೊಂಡು ಹೋಗ್ಬೇಕಾ? ಹಂಗಂದ್ರೆ ಎತ್ಕೊ ಅಂತನಾ? ನಾನು ಕರ್ಕೊಂಡು ಹೋಗಲ್ಲಪ್ಪ. ಇಲ್ಲಿ ಅಮ್ಮ ಬಾಯ್ ಅಮ್ಮ. ಬಾಯ್ ಅಂದ ತಕ್ಷಣ ಹೊರಟ್ಬಿಡೋದಾ? ಇಲ್ಲ ಇರು, ನಾನು ಹೋಗ್ತೇನೆ. ಕೂತವಳಲ್ಲೇ. ಮುದ್ದು ಬಾಯ್ ಅಮ್ಮು, ನೀನು ಇಲ್ಲೇ ಇರು, ಬೇಡ. ನಿನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ? ನಾನು ಎಲ್ಲ ಕಡೆ ನಂಗೆ ಬಾಲನ ನೀನು. ಬಾಯ್ ಅಮ್ಮ. ಬ್ಯಾಗ್ ಎತ್ಕೊಂಡೆ ನಾನು. ಇಲ್ಲ ಅರ್ಥ ಆಫ್ ಮಾಡಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ಲಿ ನಿನ್ನ? ಅದನ್ನಾದ್ರೂ ಹೇಳು. ಅಲ್ಲೋಡಲ್ಲಿ ನೀನು ಏನು ನೆಕ್ಕೊಂಡ್ರು ಕರ್ಕೊಂಡು ಹೋಗಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ನಾನು. ಕರ್ಕೊಂಡು ಹೋಗ್ಲಿ ಅಂತ ಗಾಡ್ತಿರೋದು. ವಿಡಿಯೋ ಆನ್ ಮಾಡಿಬಿಟ್ಟ ಅದರಲ್ಲಿ, ಚಿಕ್ಕ ಫೋನಲ್ಲಿ. ಕರ್ಕೊಂಡು ಹೋಗು. ಎಲ್ಲಿ ಬರಬೇಕು ಅಂತ ನೀನು ಅಯ್ಯೋ ಓವರ್ ಆಯ್ತು ನಿಂದು. ಬಾಯ್. ಸರಿ ನಡಿ ನಡಿ ಬಾ. ಇರೋದು ಆನ್ ಆಗ್ಲಿ. ಬಾಯ್
ಫ್ರೆಂಡ್ಸ್ ಹಾಸ್ಪಿಟ್ಲಲ್ಲಿ ನಾಳೆ ಬನ್ನಿ ಅಂತ ಹೇಳಿದ್ರು, ಹಾಗಾಗಿ ಅಲ್ಲೇ ನಮಗೆ ಟೈಮ್ ಆಗಲಿಲ್ಲ. 11 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಟ್ಟು ವಾಪಸ್ಸು ಬಂದಮೇಲೆ ಫುಲ್ಲು ಟಯರ್ಡಾಗಿ ಹೋಗ್ಬಿಡುತ್ತೆ ನನಗೆ. ಅಷ್ಟು ದೂರ ಹೋಗಿ ಬರೋ ದಾರಿಯಲ್ಲಿ ಹೋಟೆಲಲ್ಲಿ ರೈಸ್ ಬಾತು ಮತ್ತು ಅವ್ರಿಗೆ ದೋಸೆ ತೊಗೊಂಡು ಬಂದಿದ್ದು ತಿನ್ಕೊಂಡ್ಬಿಟ್ಟು 1 ಅವರ್ ಟು 2 ಅವರ್ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡಿದೆ ವ್ಲಾಗ್ನ. ಕಾಫಿ ಮಾಡ್ಕೊಂಡು ಕುಡಿದು ಇನ್ನೂ ನನಗೆ ಅದೇನೋ ಅಷ್ಟು ದೂರ ಹೋಗಿ ಬಂದರೆ ಫ್ರೆಂಡ್ಸ್ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ. ಬಟ್ ವಿಧಿ ಇಲ್ಲ, ನನಗೆ BGS ಬಿಟ್ಟರೆ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸೋದು ನನಗೆ ಅಷ್ಟು ಇಷ್ಟನೂ ಇಲ್ಲ, ಕಂಫರ್ಟಬಲ್ ಅಂತಲೂ ಅನಿಸಿಲ್ಲ. ಎಷ್ಟೇ ದೊಡ್ಡ ಹಾಸ್ಪಿಟ್ಲ್ ಆದರೂ ಕೂಡ ನನಗೆ BGSಲ್ಲಿ ಡಾಕ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ ಬೇರೆ ಕಡೆ ಆಗಲ್ಲ ಅನಿಸುತ್ತೆ. ನನಗಿದೊಂದು ಸ್ಟ್ಯಾಂಡ್ ಇದೆಯಲ್ಲ ಫ್ರೆಂಡ್ಸ್, ಎಷ್ಟು ಉಪಯೋಗ ಮಾಡುತ್ತೆ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಅದೊಂದು ಸ್ಟ್ಯಾಂಡಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ. ನಂಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಅಪ್ಪು ಇಲ್ಲದೇ ಇದ್ದರೂ ವೀಡಿಯೋ ಮಾಡ್ಕೋಬೋದು. ಇಲ್ಲ ಅಂದರೆ ಅಪ್ಪುನೇ ಕಾಯಬೇಕಾಗುತ್ತೆ. ನಿನ್ನೆ ಅಷ್ಟು ನೀಟಾಗಿ ಎಲ್ಲ ಗುಡಿಸಿ ಎಲ್ಲ ಮಾಡಿಕೊಟ್ಟಿದ್ರು ಅಪ್ಪು. ಇವತ್ತು ಮತ್ತೆ ಆಗಲೇ ಗೆದ್ಲು ಬಂದಿತ್ತು. ಅದೇ ಅಪ್ಪು ಕರೆದು ನಾನು ತೋರಿಸ್ತಾ ಇದ್ದೆ, ಏನಪ್ಪು ನಿನ್ನೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ಯಾ, ಇವತ್ತು ಮತ್ತೆ ಪುನಃ ಗೆದ್ಲು ಬಂದಿದೆ, ಬೇಜಾರಾಗುತ್ತೆ ಕಣಪ್ಪು ಅಂತ ಹೇಳ್ಬಿಟ್ಟು ಅಪ್ಪು ಕರೆದು ತೋರಿಸ್ತಾ ಇದ್ದೆ. ಇನ್ನೊಂದು ಹೇಳೋದಾಯ್ತಂದರೆ, ನಮ್ಮ ಚಾರ್ವಿ ಇದ್ದಾಳಲ್ಲ, ನಾವು ಏನು ಮಾಡ್ತಿರ್ತೀವೋ ಅವಳು ಅಲ್ಲೇ ಇರಬೇಕು, ನಮ್ಮನ್ನು ಬಿಟ್ಟು ಹತ್ತಿತ್ತು ಹೋಗಲ್ಲ. ಹಂಗಾಗಿ ಅದೇ ಬೈತಾ ಇದ್ದೆ, ನಮ್ಮನ್ನು ಏನು ಕೆಲಸ ಮಾಡೋಕ್ಕೆ ಬಿಡಬೇಡ, ನಿನ್ನ ಜೊತೆ ಆಟ ಆಡಿಕೊಂಡು ನಿನ್ನ ಆಡಿಸ್ಕೊಂಡು ಕುತ್ಕೊತೀವಿ ಅಂತ ಹೇಳ್ಬಿಟ್ಟು ತುಂಬ ಆಟ ಮಾಡ್ತಾಳೆ. ಅದಾದಮೇಲೆ ಅವಳನ್ನ ಕಟ್ಬಿಟ್ಟು ಬೆಲ್ಟಿಂದ ಕಟ್ಬಿಟ್ಟು ಕೆಲಸ ಮಾಡ್ಕೊ. ಅಪ್ಪು ಹಂಗೂ ಜೋರಾಗಿ ಗದ್ರಿದ್ರಾದರೂ ಹೋಗ್ತಾಳೆ ಅಂತ ಗದ್ರತಾ ಇದ್ವು, ಆದರೂ ಕೂಡ ಅವಳು ಹೋಗಲ್ಲ. ಮತ್ತು ಅಪ್ಪು ನನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟಿವಾಗಿ ನಿಂತ್ಕೊತಾರೆ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ ಬಿಡಲ್ಲ. ಸೊ ಏನೇ ಕೆಲಸದಲ್ಲೂ ಒಂದು ಪಾತ್ರೆ ವಾಶ್ ಮಾಡಿಕೊಡೋದಾಗಿರ್ಬೋದು, ನನ್ನ ಕೈಲಿ ಆಗದೆ ಇರೋ ಕೆಲಸ ಇವತ್ತಂತಲ್ಲ, ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತ ಏನಲ್ಲ. ಸೊ ಅದಕ್ಕೆ ಮೊದಲಿಂದನೂ ಕೂಡ ನಾನೊಂದು ಮಾಡಿದ್ರೆ ಅಪ್ಪು ಒಂದು ಮಾಡ್ತಾರೆ. ಹೆಲ್ಪ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಿನ್ನೆ ಪಾತ್ರೆ ಅಷ್ಟೇ ವಾಡ್ರೋಬಲ್ಲಿ ಇದ್ದಿದ್ದೆಲ್ಲ ತೆಗೆದು ವಾಶ್ ಮಾಡಿ ಹೆಂಗಿತ್ತು ಹಂಗಂಗೆ ಬಿಟ್ಟು ಮಲಗಿಬಿಟ್ಟಿದ್ವು. ಮತ್ತು ಎದ್ದು ಹಾಸ್ಪಿಟ್ಲಿಂದ ಬಂದಮೇಲೆ ಅಲ್ಲಿ ಕಾಫಿ ಮಾಡಿಕೊಟ್ರು, ಟಿಫನ್ ಕೊಟ್ಟರು, ತಿಂದ್ಬಿಟ್ಟು ಒಂದು 2-3 ಅವರ್ಸ್ ರೆಸ್ಟ್ ಮಾಡಿದ್ದೀನಿ ಚೆನ್ನಾಗಿ. ರೆಸ್ಟ್ ಎಲ್ಲ ಆದಮೇಲೆ ವ್ಲಾಗ್ನ ಮಾಡಿದೆ. ಫ್ರೆಂಡ್ಸ್, ಕಿಚನ್ ಕ್ಲೀನ್ ಮಾಡಲಿಕ್ಕೆ ಹೋದರೆ ಎಷ್ಟು ಇಂಟ್ರೆಸ್ಟಾಗಿ ಗೊತ್ತಾಗುತ್ತಾ. ರಾತ್ರಿಯಿಂದ ಗೆದ್ಲು ನೋಡಿ ನನಗೆ ಇದೆಲ್ಲ ನಾನು ಯಾವತ್ತೂ ಯಾವ ಮನೆಯಲ್ಲೂ ನೋಡಿಲ್ಲ. ಅದೇನೋ ಈ ಮನೆಗೆ ಬಂದಮೇಲೆ ಈ ಅಲ್ಲಿ ಕಾಟ ಹೋಯ್ತಂದರೆ ಜಿರಳೆ ಕಾಟ, ಮತ್ತು ಈಗಾಗಲೇ ಗೆದ್ಲು ಕಾಟ. ಅದು ನೋಡಿಬಿಟ್ಟು ರಾತ್ರಿ ಅಷ್ಟೊಂದು ಮಣ್ಣೆಲ್ಲ ತೆಗ್ದಾಕಿದ್ದಾರೆ. ಇವಾಗ ಪುನಃ ಬಂದಿದೆ, ಬೇಜಾರಾಗೋಯ್ತು ನನಗೊಂಥರ. ಇರಿಟೇಟ್, ಕ್ಲೀನ್ ಮಾಡಬೇಕಾದ್ನ ಅನ್ನೋ ಅಷ್ಟು ಬೇಜಾರಾಯಿತು. ಸುಮ್ಮನೆ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಒರೆಸಿ ಅಪ್ಪು ನಾನು ಸೇರ್ಕೊಂಡು ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕು. ಅಪ್ಪು ಬೇಲ್ಪುರಿ ಏನಾದ್ರು ತರೋಗಪ್ಪು ತಿನ್ನೋಣ, ಯಾಕೋ ತಿನ್ಬೇಕು ಅನ್ನಿಸ್ತೈತೆ ಅಂತ ಅಂದಿದ್ದಕ್ಕೆ ಸರಿ ಅಮ್ಮ ಆಯಿತು ತರ್ತೀನಿ ಅಂತ ಹೇಳೋದ್ರು. ನಾನು ಸ್ಟ್ಯಾಂಡ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಎಷ್ಟು ಇಂಟ್ರೆಸ್ಟಾಗಿ ಗೊತ್ತಾ. ಇವತ್ತು ಫುಲ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಣ ಅಂತ ಮೂಡೇ ಆಫ್ ಆಗೋಯ್ತು. ಈ ಫ್ರಿಡ್ಜ್ ಬಂದಿದೆ ಫ್ರೆಂಡ್ಸ್, ಬೇಜಾರಾಗೋಯ್ತು. ಈ ಥರ ತುಂಬ ಆಸೆಯಿಂದ ಯಾವುದಾದ್ರೂ ಮನೆಗೆ ಬಂದಿರ್ತೀವಿ, ಬಂದಾಗ ಹಿಂಗೆ ಆಗ್ಬಿಟ್ರೆ ಯಾರಿರ್ತಾರಪ್ಪ ಈ ಮನೇಲಿ, ಖಾಲಿ ಮಾಡಿಬಿಡೋಣ ನಿಜವಾಗ್ಲೂ ಬಂದು 1 ವಾರ ಹಿಂದೆ ಶುರುವಾಗಿರೋದು ನನಗೆ ಕಾಟ. ಇರುವೆ ಕಾಟ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೆ, ಅಲ್ಲಿ ಕಾಟ ಶುರುವಾಯಿತು. ಅಲ್ಲಿ ಎಲ್ಲ ಕಡೆ ಮೊಟ್ಟೆ ಇಕ್ಕುತ್ತೆ, ಎಲ್ಲ ಕಡೆ ಮರಿ ಮಾಡುತ್ತೆ. ಅಯ್ಯೋ ಅದು ಮುಗಿತೈತೆ, ಮತ್ತು ಜಿರಳೆ ಕಾಟ ಶುರುವಾಯಿತು. ಈಗಾಗಲೇ ಈ ಗೆದ್ಲು ಅಮ್ಮ ತುಂಬ ಬೇಜಾರಾಗ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಗೆದ್ಲಿಂದ ಸಿಕ್ಕಾಬಿಟ್ಟೆ ಸಫರ್ ಬೀಳೋ ಥರ ಅನ್ನಿಸ್ತೈತೆ ನನಗೆ. ಅದಕ್ಕೆ ಸರಿ ಅಪ್ಪು ಓನರ್ಗೆ ಒಂಚೂರು ವೀಡಿಯೋ ತೆಗೆದ್ಬಿಟ್ಟು ಕಳಿಸ್ಬಿಡು, ಮತ್ತು ಜಾಸ್ತಿ ಆಗೋಯ್ತು ಅಂದರೆ ನೀವೇನೋ ಮಾಡಿದ್ದೀರಾ ಅನ್ನಲ್ಲ, ಬಟ್ ನಮಗೆ ಆ ಥರ ಫೀಲ್ ಆಗುತ್ತೆ. ಯಾಕೆ ಬೇಕಲ್ವಾ, ಓನರಿಗೆ ಕಳಿಸ್ಬಿಡು. ಮತ್ತು ಇದು ಕಂಟಿನ್ಯೂ ಆಯ್ತಂದರೆ ಏನು ಮಾಡೋದಂತ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ ನನಗೆ ಇಂಟ್ರೆಸ್ಟ್ ಹೇಳ್ದಂಗೆ ಆಗಿಬಿಟ್ಟೈತೆ. ವ್ಲಾಗು ಅಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೆ, ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾರು ಮಾಡ್ತಾರೆ ಈ ಥರ ಗಲೀಜಲ್ಲಿ ಅನ್ನೋ ಥರ ಅನ್ನಿಸ್ತೈತೆ. ಇವಾಗ ಏನಾದರೂ ಅಪ್ಪು ಕೈಲಿ ಸ್ನ್ಯಾಕ್ಸ್ ತರಿಸ್ಕೊಂಡು ತಿಂದ್ಬಿಟ್ಟು ನೋಡೋಣ, ಆದರೆ ಕ್ಲೀನ್ ಮಾಡ್ತೀನಿ, ಇಲ್ಲಾಂದ್ರೆಲ್ಲ ಹಂಗೆ ಎತ್ತಿಡ್ತೀನಿ.
ಎಲ್ಲರೂ ಹೇಳ್ತಾರೆ ಆ ಥರ ಬರಬಾರ್ದು, ಉತ್ತ ಥರ ಬೆಳ್ಕೋಬಾರ್ದು ಮನೆ ಒಳಗೆ ಅಂತ. ಅದು ನಮಗೂ ಶ್ರೇಯಸ್ಸಲ್ಲ. ಇವಾಗ ನಾನು ಬೇರೆ ಪ್ರೆಗ್ನೆಂಟ್ ಇದ್ದೀನಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ನೋಡೋಣ, ದೇವಸ್ಥಾನದಲ್ಲಿ ನಾವು ರೆಗ್ಯುಲರಾಗಿ ಯಾವಾಗಲೂ ಎಲ್ಲಿ ಶಾಸ್ತ್ರ ಕೇಳ್ತೀವೋ ಅಲ್ಲೊಂದು ಸರ್ತಿ ಕೇಳೋಣ. ಅವರೇನಾದರೂ ಇಲ್ಲ ಬರಲ್ಲ, ಖಾಲಿ ಮಾಡ್ಕೊಳ್ಳಿ ಅಂದರೆ ಖಾಲಿ ಮಾಡೋ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ನೋಡೋಣ. ಅವರು ಪೂಜಾರಿ ಫೋನ್ ಎತ್ತುತ್ತಾ ಇಲ್ಲ, ಅವ್ರು ಎತ್ತಿದ ಮೇಲೆ ಡಿಸೈಡ್ ಮಾಡಿ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಮುಂಚೆ ಇದ್ದಿದ್ದ ಮನೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಇಬ್ಬರು ಅಷ್ಟೇ. ಬಾತ್ರೂಮ್ಗೆ ಹೋದರೆ ನೀರು ಹೋಗಲ್ಲ, ಬಾತ್ರೂಮ್ನಲ್ಲಿ ಕರೆ 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 ಎಲ್ಲ ಕಡೆ ಕರೆ. ಮತ್ತು ಹೋಗ್ಲಿ ಹ್ಯಾಂಡ್ ಬ್ರಷನ್ ಹತ್ರ ಅಲ್ಲೂ ನೀರು ಹೋಗಲ್ಲ, ನೀರು ಜಾಸ್ತಿ ಬಿಡ್ತಂದ್ರೆ ಎಲ್ಲ ಆಚೆ ಬರ್ತವೆ. ಅಲ್ಲಿ ಮತ್ತೆ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ. ನನಗೆ ನಿಜವಾಗ್ಲೂ ಒಂದು ಚೂರು ಇಷ್ಟ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ನಾನೇ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದರೂ ಅಡ್ಜಸ್ಟ್ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಏನು ಮಾಡೋದೋ ಗೊತ್ತೇ ಆಗ್ತಾಯಿಲ್ಲ. ಈ ಥರ ಮನೆಗೆ ಬಂದು ಸ್ವಲ್ಪ ದಿವಸಕ್ಕೆ ಹಿಂಗಾದಾಗ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಹೆಂಗೆ ಹೋಗುತ್ತೋ ಹಂಗಂಗೆ ತಿಳ್ಕೊಂಡು ಹೋಗ್ತಾ ಇರಬೇಕು. ಅದಲ್ದಿರ ಲೀಸಲ್ಲಿ ಬೇರೆ ಇರೋದು. ಇವಾಗ ಸಡನ್ನಾಗಿ ನಾವು ಖಾಲಿ ಮಾಡ್ತೀವಿ ಅಂದರೆ ಅವ್ರಿಗೂ ಕಷ್ಟ ಆಗಬಾರ್ದು. 7.5 ಲಕ್ಷ ದುಡ್ಡು, 1 ರೂಪಾಯಿ 2 ರೂಪಾಯಿ ಅಲ್ಲ, ಅವ್ರಿಗೂ ಕೊಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಮತ್ತು ಪ್ರೆಗ್ನೆಂಟ್ ಬೇರೆ ಇದ್ದೀನಿ, ಮನೆ ಖಾಲಿ ಮಾಡಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಅಯ್ಯೋ ಬಾಡಿಗೆ ಮನೆ ಬೆಂಗಳೂರಲ್ಲಿ ಅವೆಲ್ಲ ಏನಾಗಲ್ಲ, ಖಾಲಿ ಮಾಡ್ಕೊ ಅಂತ ಕೆಲವ್ರು ಹೇಳ್ತಾರೆ. ಅದು ಏನೋ ಎಷ್ಟರ ಮಟ್ಟಿಗೆ ಗೊತ್ತೋ, ಅದು ಖಾಲಿ ಮಾಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಖಾಲಿ ಮಾಡಬಾರ್ದು, ಖಾಲಿ ಮಾಡಬೇಕು, ನಿಜವಾಗ ನನಗೆ ಗೊತ್ತಿಲ್ಲದೇ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ನೋಡೋಣ, ಆದಷ್ಟು ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಕಿಚನ್ಗೆ ಹೋದ್ರೆ ಗೆದ್ಲುಳಿಂದೇ ನೆನಪತ್ತೆ, ಅದರಲ್ಲಿ ಫ್ರಿಡ್ಜಿಂದಿಲ್ಲೆಲ್ಲ ಬಂದುಬಿಟ್ಟಿದೆ. ನೆಕ್ಸ್ಟ್ ಮನೇಲಿರೋ ವಸ್ತುಗಳನ್ನ ಹಾಳು ಮಾಡ್ಕೊಳಕ್ಕಾಗತ್ತಾ ಫ್ರೆಂಡ್ಸ್? ಹಂಗಾಗಿ ಅದೇ ಯೋಚನೆ ಮಾಡ್ಕೊತ ಕೂತಿದ್ದೀನಿ. ಏನಪ್ಪ ಇದು, ಯಾವ ಮನೆಯಲ್ಲೂ ನನಗೆ ಈ ಥರ ಫೀಲ್ ಆಗಿರಲಿಲ್ಲ, ಬರೀ ಬ್ಯಾಡ್ ಫೀಲೇ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು. ನೋಡೋಣ ಫ್ರೆಂಡ್ಸ್. ನಾನು ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡೇ ಎಲ್ಲ ಕಡೆ ನೀಟಾಗಿ ಸ್ಪ್ರೇ ಮಾಡಿ ಒರೆಸ್ಕೊತಾ ಇದ್ದೀನಿ. ಅಪ್ಪು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಯಾಕಂದರೆ ಮೇಲ್ಗಡೆ ಶೆಲ್ಫ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಂಗಿರೋದ್ರಿಂದ ಸ್ವಲ್ಪ ಅಪ್ಪು ಹೆಲ್ಪ್ ಮಾಡಿದ್ರು ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ. ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನನಗೇನು ಪಾತ್ರೆ ಬೇಕೋ ಒಂದು ಕಡೆ, ಬೇಡದೇ ಇರೋ ಪಾತ್ರೆ ಒಂದು ಕಡೆ ಇಟ್ಕೊಳ್ಳೋಣ ಅಂತ ಒರೆಸ್ತಾ ಇದ್ದೀನಿ. ಎಷ್ಟು ತಿಕ್ಕಿ ಒರೆಸಿದ್ರೂ ಫ್ರೆಂಡ್ಸ್, ಹಳೆ ಕಲೆಗಳಾಗ್ಬೋದು, ಹಳೆ ಗಲೀಜುಗಳಾಗ್ಬೋದು, ಯಾವುದು ಕೂಡ ರಿಮೂವ್ ಆಗ್ತಾಯಿಲ್ಲ. ಅಷ್ಟು ಬೇಜಾರಾಗ್ತಿದೆ. ನಾನು ಕೊನೆಗೆ ವಿಮ್ ಲಿಕ್ವಿಡ್ ಹಾಕಿ ಉಜ್ಜಿ ಕೂಡ ಒರೆಸಿದ್ದೀನಿ. ಅವರು ಒರೆಸ್ತಿರೆ ಬಿಟ್ಬಿಟ್ಟು ಇಷ್ಟು ಕರೆ ಆಗಿದೆ ಅಂತ ಅನಿಸ್ತಾ ಇದೆ. ರೆಗ್ಯುಲರಾಗಿ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ಆಗಲ್ಲ. ನಾನು ಮುಂಚೆ ಇದ್ದಿದ್ದ ಮನೆಯಲ್ಲಿ ವಾರಕ್ಕೆ ಒಂದು ಸರ್ತಿನಾದರೂ ನೀಟಾಗಿ ಒರೆಸ್ಕೊಳ್ತಾ ಇದ್ದೆ. ಒಂಚೂರು ನೋಡಬೇಕು ಅಂದರೂ ಕರೆ ಕೂಡ ಇರಲಿಲ್ಲ. ಇಲ್ಲಿ ಕರೆ ಹೋಗ್ಸೋದು ಹೆಂಗಪ್ಪ ಅನ್ನೋಷ್ಟು ಕರೆ ಇದೆ. ಎಷ್ಟು ಒರೆಸಿದ್ರು ಒಂದು ಕಡೆ ಒರೆಸಿ ಒಂದು ಕಡೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಲ್ಲೇ ಕರೆ ಕಾಣುತ್ತೆ. ಇನ್ನೊಂದು ಕಡೆ ನಮ್ಮ ಚಾರ್ವಿ ಕಾಟ. ನಾನೇನು ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲಿ ರೆಡಿಯಾಗಿ ಇಟ್ಬಿಡ್ತಾಳೆ. ಆ ಕೆಲಸದ ಹತ್ರ ಅಡ್ಡವಾಗಿ ನಿಂತ್ಕೊಳ್ಳೋದು. ನಾನೇನಾದರೂ ಎತ್ತಿಟ್ಟಿದ್ರೆ ಸ್ಪೂನ್ ಎತ್ಕೊಂಡು ಹೋಗೋದು, ಬಾಕ್ಸ್ ಎತ್ಕೊಂಡು ಹೋಗೋದು, ನನಗೆ ಟಾರ್ಚರ್ ಕೊಡೋದು, ತರಲೆ ಮಾಡೋದು ಮಾಡ್ತಾಳೆ. ಅಪ್ಪು ಹಂಗೂ ಅವಳನ್ನ ಕರ್ಕೊಂಡು ಹೋಗಿ ಬಂದರೂ ಕೂಡ ಬರಲ್ಲ. ದುಡ್ಡು ತೀಟೆ. ನಾವೇನು ಮಾಡ್ತೀವೋ ಅಲ್ಲೇ ಇರಬೇಕು ಅವಳು. ನಾವೇನು ಮಾಡ್ತಿರ್ತೀವೋ ಅದನ್ನೇ ಮಾಡಬೇಕು ಅವಳು. ಅಷ್ಟು ತೀಟೆ. ಮತ್ತು ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಂಡ್ವಿ. ಅಪ್ಪು ಚಾವಿ ಇಟ್ಕೊಂಡು ಕೂತಿದ್ದಾರೆ. ಆದಷ್ಟು ನೀಟಾಗಿ ಜೋಡಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊತೀನಿ ಅಪ್ಪು ಅಂದ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇನೋ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಮುಗಿಯಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಹಳೇ ಕಲೆಗಳು ಸಿಕ್ಕಾಬಟ್ಟೆ ಉಳಿದ್ಬಿಟ್ಟಿದೆ. ಅದು ಒಂದು ಸರ್ತಿಗೆ ಹೋಗೋ ಅಂಥ ಕರೆಗಳಲ್ಲ. ವೀಕ್ ಒಂದು ಟೈಮು, 15 ಡೇಸ್ಗೊಂದು ಟೈಮು ಒರೆಸ್ಕೊತಾ ಕ್ಲೀನ್ ಮಾಡಿಕೊಂಡ್ರೆ ಹೋಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ವಾರ್ಡ್ರೂಬ್ ಡೋರ್ಗಳಲ್ಲೆಲ್ಲ ಸಿಕ್ಕಾಬಟ್ಟೆ ಕರೆ ಉಳಿಸ್ಬಿಟ್ಟಿದ್ದಾರೆ ಹ್ಯಾಂಡ್ಲ್ಗಳ ಹತ್ರ. ನಾನು ಹಂಗೂ ವಿಮ್ ಹಾಕಿ ಉಜ್ಜಿದ್ದೀನಿ, ಬೇರೆ ಸೋಪ್ ಆಯಿಲೆಲ್ಲ ಹಾಕ್ಬಿಟ್ಟು ಉಜ್ಜಿದ್ದೀನಿ. ಆದರೂ ಕೂಡ ನೀಟಾಗಿ ಕ್ಲೀನೇ ಆಗ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೋಬೇಕು. ನನಗೆ ಈ ಥರ ಎಲ್ಲ ಗಲೀಜಂಗಿ ನಾನು ಯಾವತ್ತೂ ಯಾವ ಮನೆಯಲ್ಲೂ ಕೂಡ ಬಿಟ್ಕೊಂಡಿಲ್ಲ. ಕ್ಲೀನಾಗಿ ಇಟ್ಕೊಂಡು ಅಭ್ಯಾಸ ಇರೋದ್ರಿಂದ ಬ್ಯಾಡ್ ಫೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ನನ್ನ ಥರನೇ ಇರಲ್ಲ. ಅವ್ರವ್ರದ್ದೇ ಆದಂಥ ವರ್ಕ್ ಬ್ಯುಸಿಲಿರ್ತಾರೆ. ಅಪ್ಪು ಕೂಡ ಸ್ವಲ್ಪ ಉಜ್ಕೊಡ್ತಾ ಇದ್ದಾರೆ. ನಾನು ಒಬ್ಬಳೇ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ಟ್ರೈನ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಅಪ್ಪು ಕೂಡ ನೀಟಾಗಿ ಕ್ಲೀನ್ ಕೊಡ್ತಾ ಇದ್ದಾರೆ.
ನಾನು ಸ್ವಲ್ಪ ಒಂದು 5 ನಿಮಿಷ ಸೀರಿಯಲ್ ನೋಡೋದು, 5 ನಿಮಿಷ ಕೆಲಸ ಮಾಡೋದು. ಸಾಯಂಕಾಲ ಹಾಗೆ ಹೋಗ್ಬಿಟ್ಟಿದೆ, 7 ಗಂಟೆ ಮೇಲಾಗಿದೆ ಟೈಮು. ಮುದ್ದು ಸೊಸೆ ಮತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ಗಳು ಬರುತ್ತೆ, ಸೋಟ ಟೈಮ್ ಸೀರಿಯಲ್ಗಳನ್ನ ನೋಡಿಕೊಂಡು ಚಾರ್ವಿ ಜೊತೆ ಆಟ ಆಡ್ಕೊತ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ. ಇನ್ನು ಅಪ್ಪುಗೆ ಚಾರ್ವಿ ಇತ್ತಂದರೆ ಬೇರೆ ಏನು ಬೇಡ. ನೋಡಿ ಅವಳು ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ. ಎಲ್ಲ ನಾವು ಹೋಯ್ತೀವಿ ಅಂದರೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಬರ್ತೀನಿ ಅಂದ್ಬಿಟ್ಟು. ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಶುರು ಮಾಡ್ತಾಳೆ, ಆಚೆ ಹೋಗ್ತೀವಿ ಅಂದರೆ ಶುರು ಮಾಡ್ತಾಳೆ. ಮತ್ತು ನಾನೇನಾದರೂ ಕೆಲಸ ಮಾಡ್ತೀನಿ ಅಂದರೆ ಅಲ್ಲಿಗೆ ಎಂಟ್ರಿ ಆಗಿಬಿಡ್ಬೇಕು. ಅಲ್ಲಿಗೆ ಎಂಟ್ರಿ ಆಗಿಬಿಟ್ಟು ನಂಗೆ ತೀಟೆ ಮಾಡೋದು, ತರಲೆ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾಳೆ. ಆದಷ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸಿನ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸರಿ, ಶೆಲ್ಫ್ ಹತ್ರ ಆದಷ್ಟು ಟೈಲ್ಸ್ ಎಲ್ಲ ಉಜ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸಾಧ್ಯವಾದಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇದು ಮ್ಯಾಟ್ಗಳು ಆ್ಯಕ್ಚುಲಿ ಗ್ರೀನ್ ಮ್ಯಾಟು. ನಾನು ಈ ಮನೆಗೆ ಬಂದು ಹೊಸದಲ್ಲಿ ತರಿಸಿದ ಗ್ರೀನ್ ಮ್ಯಾಟ್ಗಳು. ಎಲ್ಲ ವಿಡಿಯೋ ವಿಡಿಯೋಗೋಸ್ಕರ ತರಿಸಿದ ಗ್ರೀನ್ ಮ್ಯಾಟು ಮತ್ತು ಇನ್ನೊಂದು ಥರ ಮ್ಯಾಟು ಎಲ್ಲನೂ ತರಿಸಿ ಒಂದು ಕಡೆ ನೀಟಾಗಿ ಎತ್ತಿಟ್ಟಿದ್ದೆ. ವಿಡಿಯೋಗೋಸ್ಕರನೇ ತರಿಸಿದ್ದು, ಬಟ್ ಒಂದು ಸರ್ತಿನೂ ಕೂಡ ಯೂಸ್ ಮಾಡೋಕ್ಕೆ ಆಗಿಲ್ಲ. ಪದೇ ಊರಿಗೆ ಹೋಗೋದ್ರಿಂದ ಯಾವ ವಸ್ತು ಕೂಡ ಯೂಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅದಾದಮೇಲೆ ಸರಿ, ಇದೊಂದು ರ್ಯಾಕ್ ಕೂಡ ತೆಗೆದ್ಬಿಟ್ಟು ಬೇರೆ ಥರ ಯಾವ ಥರನಾದರೂ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಗ್ಲಾಸ್ ಐಟಮ್ಸೇ ಜಾಸ್ತಿ ಇರೋದು ಅದರಲ್ಲಿ. ಎಲ್ಲನೂ ಎತ್ಬಿಟ್ಟು ನೀಟಾಗಿ ಅವು ಕೂಡ ಒರೆಸ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ಳೋಣ ಪಟ ಅಂದ್ಬಿಟ್ಟು ಆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಬೇಗ ಕ್ಲೀನ್ ಮಾಡ್ತೀವಿ ಅಂದ್ರೂ ಆಗಲ್ಲ. ಸೀರಿಯಲ್ ನೋಡ್ಕೊತಾ ಕ್ಲೀನ್ ಮಾಡ್ಕೊಳ್ಳೋದು. ಎಷ್ಟೊಂದು ಐಟಮ್ಗಳ್ನ, ಹೊಸ ಐಟಮ್ಗಳನ್ನ ಎತ್ತಿ ಮಡಗಿದ್ದೀನಿ. ಎಲ್ಲನೂ ತಕ್ಕೊಳ್ಳೋಣ, ಸುಮ್ಮನೆ ಇರೋ ಐಟಮ್ಗಳಲ್ಲೇ ವಿಡಿಯೋಸ್ ಮಾಡ್ತೀನಿ. ಚೆನ್ನಾಗಿರೋ ಐಟಮ್ಗಳ್ನ ಎತ್ತಿಟ್ಟಿದ್ದೀನಿ, ಹಂಗಾಗಿ ವೇಸ್ಟ್ ಆಗಬಾರ್ದು ಅಂತ ಅದು ಕೂಡ ಎತ್ಕೊಳ್ತಾ ಇದ್ದೆ. ಅದಾದಮೇಲೆ ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಒಂದು ಕಾಳು ಮಸಿಯೋದನ್ನ ಕೂಡ ತಂದಿದ್ದೆ. ಅದು ಕೂಡ ಯೂಸ್ ಮಾಡ್ದಂಗೆ ಮೇಲೆತ್ತಿಟ್ಟಿದ್ದೆ. ಎಲ್ಲನೂ ತೆಗೆದ್ಬಿಟ್ಟು ಇವತ್ತು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೀಟಾಗಿ ಶೆಲ್ಫೆಲ್ಲ ಉಜ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ರ್ಯಾಕ್ ಬಂದು ನಾನು ಗ್ಲಾಸ್ಗಳನ್ನ ಜೋಡಿಸ್ಕೊಂಡಿದ್ದೆ. ಸರಿ, ಬೇರೆ ಥರ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೇರೆಯವರು ಯೂಟ್ಯೂಬರ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ, ವುಡ್ ಐಟಮ್ನಲ್ಲಿ ನೀಟಾಗಿ ಜೋಡಿಸ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಹಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಂದರೆ ನನ್ನ ಹತ್ರ ಆ ಥರ ಐಟಮ್ಗಳು ಯಾವುದೂ ಇಲ್ಲ ವುಡ್ಡಿಂದು. ಅದರಿಂದ ನನ್ನ ಹತ್ರ ಇರೋದ್ರಲ್ಲೇ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಮಾಡ್ಕೊತಾ ಇದ್ದೀನಿ. ಫುಲ್ಲು ಟೈಲ್ಸ್ ಎಲ್ಲ ಯಾವ ಥರ ಆಗಿದೆ, ಕಿಚನ್ ಟೈಲ್ಸ್ ಅಂದರೆ ಅಂಟು ಬರೋ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಸೋಪ್ ಆಯಿಲು, ವಿಮ್ ಲಿಕ್ವಿಡಿಂದ ಎಷ್ಟು ಉಜ್ಜಿದ್ರೂ ಕೂಡ ಕ್ಲೀನ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಅಂಟೋ ಥರ ಮಾಡಿದ್ದಾರೆ. ನನ್ನ ಪ್ರಕಾರ ಅವರು ವೀಕ್ಲಿ 1 ಟೈಮ್ ಅಂತೂ ಒರೆಸಿಲ್ಲ, ಯಾವಾಗೋ ನೆನಪು ಬಂದಾಗ ಒರೆಸ್ಕೊಂಡು ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲಾಂದರೆ ಇಷ್ಟು ಗಲೀಜಾಗಲಿಕ್ಕಂತೂ ಚಾನ್ಸೇ ಇಲ್ಲ. ನಾನು ಇವತ್ತು ಕೂಡ ಬಿಟ್ಟು ಬಂದಿರೋ ಮನೇಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ರಿ ಅಂತಾರೆ, ಬಿಟ್ಟರೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ ಅನ್ನಲಿಲ್ಲ. ನಾವು ಅಷ್ಟು ನೀಟಾಗಿ ಇಟ್ಕೊಂಡಿದ್ದು, ಆದರೂ ಕೂಡ ಖಾಲಿ ಮಾಡ್ಕೊಂಡು ಬರೋ ದಿವಸ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾವೇನಾದರೂ ಗಲೀಜಾಗಿ ಇಟ್ಕೊಂಡಿದ್ದೀವೇನೋ, ನೆಕ್ಸ್ಟ್ ಬರೋರು ಏನು ಅನ್ಕೊಂತಾರೋ ಅಂದ್ಬಿಟ್ಟು ಬಾತ್ರೂಮಿಂದ ಪ್ರತಿಯೊಂದು ವಾಶ್ ಮಾಡಿಕೊಟ್ಟು, ಕಿಚನ್ನು ಅಷ್ಟೇ, ಕಿಚನ್ದು ಟೈಲ್ಸ್ ಆಗ್ಬೋದು ಮತ್ತು ರ್ಯಾಕ್ಗಳಾಗ್ಬೋದು ಎಲ್ಲ ನೀಟಾಗಿ ಒರೆಸ್ಕೊಟ್ಟು ಬಂದಿದ್ದು ನಾವು. ಸೊ ಹಾಗಿರೋದ್ರಿಂದ ನಂಗೆ ನಿಜವಾಗ್ಲೂ ಯಾವ ಮನೇಲೂ ಇಷ್ಟು ಗಲೀಜಂತೂ ನಾನು ನೋಡಲೇ ಇಲ್ಲ. ಈ ಗ್ಲಾಸ್ ಕಪ್ಗಳನ್ನ 2 ರ್ಯಾಕ್ ಮಾಡ್ಕೊಂಡಿದ್ದೀನಿ. 4 ರ್ಯಾಕ್ ಇತ್ತದು, ಪ್ಲಾಸ್ಟಿಕ್ ರ್ಯಾಕು. ಇದು ಅಮೆಝಾನಲ್ಲಿ ತರಿಸಿದ್ದು. 2 ರ್ಯಾಕ್ ಮಾಡಿಕೊಂಡು ಅಕ್ಕಪಕ್ಕ ಜೋಡಿಸ್ಕೊಂಡು ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಮತ್ತು ನೋಡಲಿಕ್ಕೆ ಚೆನ್ನಾಗಿ ಕಾಣೋ ಐಟಮ್ಗಳನ್ನೆಲ್ಲ ಆ ರ್ಯಾಕಲ್ಲಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಕೂತಿದ್ದೀನಿ. ನೀಟಾಗಿ ಉಜ್ಜಿ ಒರೆಸಿ ಜೋಡಿಸ್ಕೊತಾ ಇದ್ದೀನಿ. ಗ್ಲಾಸ್ ಐಟಮ್ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರೂ ಬೇಗನೆ ಗಲೀಜಾಗುತ್ತೆ. ನಾಳೆಗೆ ಪಕ್ಕದ್ದು ಏನಿದೆ ಶೆಲ್ಫ್ಗಳೆಲ್ಲ ಅದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಅಪ್ಪು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ.
ಒಂದೊಂದೇ ಕೆಲಸ ಜೊತೆಯಲ್ಲಿ ಮಾತಾಡಿಕೊಂಡು ಅದು ಇದು ಹೇಳ್ಕೊಳ್ತಾ ಕೆಲಸ ಮಾಡೋದೇ ಏನೋ ಒಂಥರ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಕೂಡ ಇಬ್ಬರು ಅದು ಇದು ಮಾತಾಡ್ಕೊಳ್ತಾ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಸುಮಾರು ಕೆಲಸ ಇತ್ತು. ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ನನಗೆ ಮನೆಗೆ ಬಂದಾಗ ಏನೂ ಕೂಡ ನೀಟಾಗಿ ಒರೆಸಿ ಎತ್ತಿ ಕ್ಲೀನ್ ಮಾಡಿರಲಿಲ್ಲ. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೆ ಏನೋ ಒಂಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಒಬ್ರಿಗೊಬ್ಬರು ಜೊತೆಯಾಗಿ ಅನ್ಯೋನ್ಯತೆಯಿಂದ ಈ ಥರ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮನಸ್ತಾಪಗಳಾಗಲಿ ನಾನು ಮೇಲೂ ನೀನು ಮೇಲೂ ನಾನು ತಾನು ನೀನು ತಾನು ಅನ್ನೋದು ಬರಲ್ಲ. ಜೊತೆಯಾಗಿ ನಾನೊಂದು ಮಾಡ್ತೀನಿ ನೀನೊಂದು ಮಾಡು ಅನ್ನೋ ಥರ ಇತ್ತಂದರೆ ಲೈಫು ಚೆನ್ನಾಗಿರುತ್ತೆ. ಪಾರ್ಟ್ನರ್ ಕೂಡ ಚೆನ್ನಾಗಿರ್ತಾರೆ. ಜೀವನ ಯಾವತ್ತೂ ಬೇಸರ ಅಂತ ಅನಿಸಲ್ಲ. ಜೀವನದಲ್ಲಿ ಯಾವಾಗೂ ಖುಷಿಯಾಗಿ ಇರ್ಬೋದು. ಒಂದು ಜಗಳ ಬಂದರೂ ಅಷ್ಟೇ ನಾನು ಸೋಲ್ಬೇಕಾ ನೀನು ಸೋಲು ಆ ಥರ ಇರಬಾರ್ದು. ನಾವೇ ಸೋತ್ಬಿಡೋಣ ಅನ್ನೋ ಥರ ಇದ್ದರೆ ಜೀವನ ತುಂಬ ಸುಂದರವಾಗಿದೆ. ಎಲ್ಲೋ ಹುಡುಕೊಂಡು ಹೋಗೋದೇನು ಬೇಕಾಗಿಲ್ಲ. ಜೀವನ ಇಲ್ಲೇ ಇದೆ. ನಾವು ಹೆಂಗೆ ತೊಗೊಂಡೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಬಿಡದೇ ಇರೋ ಗ್ಲಾಸಸ್ ಎಲ್ಲ ಇತ್ತು, ಅದು ಕೂಡ ಎತ್ತೋಣ. ಸುಮ್ಮನೆ ಸ್ವಲ್ಪ ಡ್ಯಾಮೇಜ್ ಆಗಿರೋದನ್ನೆಲ್ಲ ತೆಗೆದು ಬಿಸಾಕೋಣ. ಇನ್ನು ಚೆನ್ನಾಗಿರೋದೆಲ್ಲ ಅಮ್ಮನ ಮನೆಗೆ ತೊಗೊಂಡೋಗಿ ಹಾಕ್ಬಿಡೋಣ. ಸುಮ್ಮನೆ ಇಲ್ಲಿ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಸ್ವಲ್ಪ ಎತ್ತಿ ಬಾಕ್ಸಲ್ಲಿ ಕೂಡ ಹಾಕಿಟ್ಟೆ. ನಮ್ಮ ಮನೇಲಿ ಮಿಕ್ಸಿ ಒಂದು ಒರೆಸೇ ಇದ್ದಿರಲಿಲ್ಲ. ನೀಟಾಗಿ ಮಿಕ್ಸಿ ಎಲ್ಲ ಒರೆಸಿ ಯಾವ್ಯಾವ ಜಾಗಕ್ಕೆ ಏನೇನು ಇಕ್ಬೇಕು ಅಂತ ಐಡಿಯಾ ಮಾಡ್ಕೊತಾನೆ ಇಟ್ಕೊಂಡೆ. ಮನೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೋ ಅಷ್ಟು ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ. ಇವತ್ತು ಕಿಚನ್ನು ಒಂದು ಕಾಲು ಭಾಗ ಕ್ಲೀನಾಗಿದೆ. ಎಷ್ಟೋ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ಅಪ್ಪು ಹೆಲ್ಪ್ ಇಲ್ಲ ಅಂದಿದ್ರೆ ಇಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಪ್ಪು ತುಂಬಾ ಹೆಲ್ಪ್ ಮಾಡಿದ್ರು. ಈ ಚಾರ್ವಿದೊಂದು ಕಾಟ ಒಂದು ಕಡೆ. ನಾವೇನು ಮಾಡ್ತೀವೋ ಅವಳು ಅಲ್ಲೇ ಎಂಟ್ರಿ ಆಗಿಬಿಡ್ಬೇಕು, ಹಾಜರಾಗಿಬಿಡ್ಬೇಕು. ಆದರೂ ಕೂಡ ಅವಳನ್ನ ಸಮಾಧಾನ ಮಾಡಿಕೊಂಡು ನೀಟಾಗಿ ಸಮಾಧಾನದಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ಮಾಡಿದ ಕೆಲಸ ಸ್ವಲ್ಪನೇ ಮಾಡಿದ್ರೂ ಪರವಾಗಿಲ್ಲ, ಅದು ಫುಲ್ಫಿಲ್ ಆಗೋ ಥರ ನೀಟಾಗಿ ಕ್ಲೀನ್ ಮಾಡಿದ್ರೆ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ. ಏನಕ್ಕೆ ಇಷ್ಟೊಂದು ಟೈಮ್ ಹಿಡಿತು ನನಗೆ ಅಂದರೆ ನಾನು ಸೀರಿಯಲ್ಗಳನ್ನ ನೋಡ್ಕೊತಾ ನೀಟಾಗಿ ಜೋಡಿಸ್ಕೊಂಡೆ, ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ತುಂಬಾ ಟೈಮ್ ಹಿಡಿತು. ಇಲ್ಲ ಅಂದಿದ್ರೆ ಇಷ್ಟೊಂದು ಟೈಮ್ ಹಿಡಿತಿರ್ಲಿಲ್ಲ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಎಷ್ಟು ಉಜ್ಜಿದ್ದಾರೆ ಅಪ್ಪು ಅಂದರೆ ಅಷ್ಟೊತ್ತು ನೀಟಾಗಿ ಉಜ್ಜಿಕೊಟ್ಟಿದ್ದಾರೆ. ಅಷ್ಟು ಉಜ್ಜಿದ್ರೂ ಕೂಡ ಅಂಟು ಗಲೀಜು ಹೋಗ್ತಾನೆ ಇಲ್ಲ. ನನ್ನ ಪ್ರಕಾರ ನಾನು ಅಪ್ಪುಗೆ ಹೇಳ್ದಂಗೆ ಅವ್ರು ಉಜ್ಜಿಕೊಂಡೇ ಇಲ್ಲ ಅಂತ ಕಾಣುತ್ತೆ. ಅಷ್ಟು ಉಜ್ಜಿದ್ರೂ ಕೂಡ ಅಂಟು ಮತ್ತು ಈ ಆಯಿಲ್ ಕರೆ ಇವ್ಯಾವುದು ಕೂಡ ಹೋಗ್ತಾಯಿಲ್ಲ. ಆದಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅಪ್ಪು. ನಾನೇ ಆಗಿದ್ದರೆ ಶೆಲ್ಫ್ ಮೇಲೆಲ್ಲ ಹತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆದಷ್ಟು ಕ್ಲೀನ್ ಮಾಡಿಕೊಟ್ರು. ಫ್ರೆಂಡ್ಸ್, ಇದೇ ಥರ ಪಾತ್ರೆ ತೊಳಿಲಿಕ್ಕೆ ವಿಮ್ ಜೆಲ್ ಆಗ್ಬೋದು, ಜಿಫ್ಟಿ ಆಗ್ಬೋದು, ಇನ್ನು ಬೇರೆ ಯಾವ ತುಂಬ ಜೆಲ್ಗಳು ಬರುತ್ತೆ. ಯಾವ ಜೆಲ್ಲಿಂದ ಕ್ಲೀನ್ ಮಾಡಿದ್ರು ಟೈಲ್ಸು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಇಷ್ಟೊಂದು ಅಂಟು ಹೊಡೆಯೋ ಥರ ಬಿಟ್ಕೊಂಡು ಕ್ಲೀನ್ ಮಾಡಿದ್ರೆ ಒಂದೇ ಸರ್ತಿ ಕ್ಲೀನ್ ಆಗೋಲ್ಲ. ಒಂದು 2 to 3 ಟೈಮ್ ಅಂತೂ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನಿಜವಾಗ್ಲೂ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಊರಿಗೆ ಹೋಗ್ತೀನಿ ಅಂದ್ಕೊಂಡು ಉಪ್ಪಿನ ಜಾಡಿಗಳನ್ನ ಯಾವುದನ್ನು ಕ್ಲೀನ್ ಮಾಡಿರಲಿಲ್ಲ. ಸರಿ, ಅದು ಕೂಡ ಇವತ್ತು ನೀಟಾಗಿ ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸಿಡೋಣ ಅಂದ್ಬಿಟ್ಟು ಉಪ್ಪಿನ ಜಾಡಿಗಳು ಕೂಡ ಒರೆಸಿಟ್ಟೆ. ಅದಾದಮೇಲೆ ಸ್ಟವ್ ಕೂಡ ನಮ್ಮ ಮನೆಯಲ್ಲಿ ಸೂರ್ಯ ಹುಟ್ಟೋ ಕಡೆ ಸ್ಟವ್ ಇಟ್ಕೊಂಡಿದ್ದೆ. ಈಗ ನಂದಿ ಕಡೆ ಇಟ್ಕೊಂಡೆ. ಯಾಕೋ ಅಲ್ಲಿ ಸರಿ ಬರ್ತಾಯಿಲ್ಲ ನನಗೆ. ಪಾತ್ರೆ ತೊಳೆದಿದ್ದು ನೀರೆಲ್ಲ ಇಳಿತಾ ಇದೆ. ಸೊ ಹಾಗಾಗಿ ಅಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಹಾಗಾಗಿ ಈ ಸೈಡಿಗೆ ಸ್ಟವ್ ಇಟ್ಕೊಂಡು ನನಗೆ ಹೆಂಗೆ ಬೇಕೋ ಹಾಗೆ ಆರ್ಗನೈಸಿಂಗ್ ಮಾಡ್ಕೊತಾ ಬಂದೆ. ತುಂಬಾ ಟೈಮ್ ಹಿಡಿಯುತ್ತೆ. ಕಿಚನ್ ಕೆಲಸ ಅಂದರೆ ಬೇಗ ಮುಗಿಯುತ್ತೆ ಅನ್ನೋ ಮಾತೇ ಇರಲ್ಲ. ತುಂಬಾ ಟೈಮ್ ಆಗೋಗ್ಬಿಡ್ತು. ಆದಷ್ಟು ಕ್ಲೀನ್ ಮಾಡ್ಕೋಬೇಕು ಅಂತ ಕೈಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊತಾ ಬಂದೆ. ಸಿಕ್ಕಾಬಟ್ಟೆ ಟೈಮ್ ಅಂತೂ ಹಿಡಿತು. ಇಷ್ಟಂತೂ ಆರ್ಗನೈಸಿಂಗ್ ಆಗಿದೆ ಇವತ್ತು. ನಾಳೆ ಇನ್ನು ಏನೇನೆಲ್ಲ ಉಳಿಯುತ್ತೋ ಅದೆಲ್ಲ ಆರ್ಗನೈಸಿಂಗ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಪಾತ್ರೆಗಳು ಕೂಡ ಇದೆ, ಅದು ಕೂಡ ವಾಶ್ ಮಾಡಾಕಬೇಕು. ಮತ್ತು ಈಗ ಶೆಲ್ಫ್ಗಳನ್ನೆಲ್ಲ ಒರೆಸ್ಕೊಳ್ಳಿಕ್ಕೆ, ಟೈಲ್ಸ್ಗಳನ್ನೆಲ್ಲ ಒರೆಸ್ಕೊಳ್ಳಿಕ್ಕೆ ಯೂಸ್ ಮಾಡಿರೋ ಬಟ್ಟೆಗಳು ಕೂಡ ಇದೆ, ಅದು ಕೂಡ ವಾಶ್ ಮಾಡಾಕಬೇಕು. ಆದಷ್ಟು ಈ ರೇಂಜಿಗೆ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನನಗೆ ಹೆಂಗೆ ಬೇಕೋ ಹಾಗೆ. ಬೇರೆಯವ್ರಿಗೆಲ್ಲ ಒಪ್ಪಿಸಿ ಬದುಕೋಕ್ಕಾಗಲ್ಲ. ನಮಗೆ ಹೆಂಗೆ ಬೇಕೋ ಹಾಗೆ, ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟು ಆರ್ಗನೈಸ್ ಆದರೆ ಸಾಕು. ನನಗಿದು ಸಾಕು ಅನ್ನಿಸ್ತು. ಇಷ್ಟರ ಮಟ್ಟಿಗೆ ಆರ್ಗನೈಸಿಂಗ್ ಮಾಡಿಕೊಂಡೆ.
ಕೆಳಗಡೆ ನೀಟಾಗಿ ಒರೆಸಿ ಅಲ್ಲಿಗೂ ಕೂಡ ಏನೂ ಜಾಸ್ತಿ ಯೂಸ್ ಮಾಡಲ್ಲ, ಅದೇ ಥರ ಪಾತ್ರೆಗಳನ್ನೆಲ್ಲ ಅಲ್ಲಿ ಕೆತ್ತಿಟ್ಕೊಂಡೆ. ಇನ್ನೊಂದು ಸಿಲಿಂಡ್ರ್ ಇಟ್ಕೋ ಕಡೆ ವಾಲ್ಡ್ರೂಪು ಅದೊಂದು ಉಳೀತು, ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ಒಂದೇ ದಿವಸ ಒಟ್ಟಿಗೆ ಎಲ್ಲ ಕೆಲಸ ಮುಗಿಸಿದ್ರೆ ನನಗೂ ತುಂಬ ಬಾಡಿಗೆ ಸ್ಟ್ರೈನ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡೆ. ಇನ್ನು ನಾಳೆಗೆ ಈ ಕಡೆ ಏನು ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಶೆಲ್ಫ್ಗಳು ಕೊಟ್ಟಿದ್ದಾರೆ, ಆ ಶೆಲ್ಫು ಮತ್ತು ಅಕ್ಕಿಯಲ್ಲಿ ಒಂದೊಂದು ಸಣ್ಣ ಹುಳ ಆಗಿದೆ, ಅದು ಕೂಡ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕ್ಕೋಬೇಕು. ಇನ್ನು ಏನೆಲ್ಲ ಕೆಲಸ ಬ್ಯಾಲೆನ್ಸ್ ಉಳಿದಿದೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಇವಾಗಲೇ ಟೈಮು 9:30 ಆಗಿದೆ, ಇನ್ನೂ ಊಟ ಕೂಡ ಮುಗ್ದಿಲ್ಲ. ನಿನ್ನೆ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಇತ್ತಲ್ಲ, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಸ್ವಲ್ಪ, ಮತ್ತು ಕರ್ಡ್ ಕೂಡ ಇತ್ತು. ಇವತ್ತಿನ ವ್ಲಾಗ್ನ ಹೆಣ್ಣು ಮಾಡ್ಕೊಂಡು ಹೋಗ್ಬಿಟ್ಟೈತೆ, ನೋಡಿದ್ರೆ ಗೊತ್ತಾಗ್ತೈತೆ. ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತೀನಿ. ನೈಟ್ 9 ಗಂಟೆ ಆಗಿಬಿಟ್ಟಿದೆ. ಇನ್ನು ಚಾರ್ವಿ ಕೂಡ ಫುಡ್ ನೆನೆಸಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅಪಾಯಿಂಟ್ಮೆಂಟ್ ನಾಳೆ ಕೊಟ್ಟರು, ಹಾಗಾಗಿ ಅಲ್ಲಿ ವಿಡಿಯೋ ಏನೂ ಮಾಡ್ಕೊಳ್ಳೇ ಇಲ್ಲ. ನಾಳೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ ಒಂದೇ ಸರ್ತಿ. ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.